ನೀವೆಲ್ಲ ಯುವಕರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯುವಶಕ್ತಿ ಎದ್ರೆ ದೇಶ ಇದ್ದಿತ್ತು ಅಂತ. ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ, ನೀವು ಬರಬೇಕು ಅಂತ ನನ್ನ ಅಬ್ದುಲ್ ರಜಾಕ್ ಅವರು ನನ್ನ ಆತ್ಮೀಯರಾದಂತಹ ಆಂಜನೇಯ ರೆಡ್ಡಿ ಸರ್ ಮುಖಾಂತರ ನನ್ನ ಹತ್ರ ಬಂದಿದ್ರು, ಬೆಂಗಳೂರು ತಾವು ಬರಬೇಕು ಸರ್ ಅಂತ. ಬ್ರಿಟಿಷ್ ಅವರು 201 ವರ್ಷ ಆಳ್ವಿಕೆ ಮಾಡಿದ್ರು ಭಾರತ ದೇಶದ ಮೇಲೆ. ಬಹಳ ಜನ ಹೇಳ್ತಾರೆ ಕೊಯ್ನೂರು ಡೈಮಂಡು, ವಜ್ರ ವೈಡೂರ್ಯ, ಅದು ಇದು ಎಲ್ಲ ತಗೊಂಡು ಹೋದ್ರು ಮುಂಡೆ ಮಕ್ಕಳು, ನಮ್ಮನ್ನೇನು ಉಳಿಸಿಲ್ಲ ಅಂತ. ಭಾರತ ದೇಶದ ನಿಜವಾದ ಕೊಯ್ಮತ್ತೂರ್ ವಜ್ರ ವೈಡೂರ್ಯ ಯಾರಾದ್ರೂ ಇದ್ರೆ ಅದು ನೀವೇ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವಿರೋವರೆಗೂ ಈ ಬ್ರಿಟಿಷ್ ಅವರಲ್ಲ, ಈ ಚೈನಾದವರಲ್ಲ, ಪಕ್ಕದಲ್ಲಿರೋ ಕಿತ್ತೋಗಿರೋ ಪಾಕಿಸ್ತಾನದಲ್ಲ, ಯಾರು ಏನು ಮಾಡೋದಕ್ಕೆ ಆಗಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ದಟ್ ಈಸ್ ಅವರ್ ಕಂಟ್ರಿ, ಅದು ನಮ್ಮ ಭಾರತ. ಕೋಮು ಸೌಹಾರ್ದತೆಗೆ ವಿಶ್ವದಲ್ಲಿ ಇವತ್ತು ನಾನು ಸರಿಸುಮಾರು 48 ದೇಶ ನೋಡಿದೆ. 48 ದೇಶಗಳಲ್ಲಿ ಭಾರತ ದೇಶಕ್ಕಿರುವ ಇತಿಹಾಸ, ಸಂಸ್ಕಾರ, ಸಂಸ್ಕೃತಿ ಎಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 1000 ವರ್ಷ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌದಿ, ದುಬೈ, ಮಸ್ಕತ್, ಬೆಹ್ರೀನ್, ಲಂಡನ್ ಅಲ್ಲಿ ಹುಟ್ಟೋದಕ್ಕಿಂತನೂ ಒಂದೇ ಒಂದು ದಿನ ಭಾರತ ದೇಶದಲ್ಲಿ ಹುಟ್ಟಿರೋದಕ್ಕೆ ನಾವೆಲ್ಲ ಗರ್ವ ಪಡ್ಬೇಕು. ಅದಲ್ಲೇ ನಮ್ಮ ಯುವಕರಲ್ಲಿ ಬರ್ಬೇಕು ಇವತ್ತು. ಅದಕ್ಕೆ ಸೂಕ್ತವಾದ ಹೆಸರು ಏನು ಇವತ್ತು ಅಬ್ದುಲ್ ರಜಾಕ್ ನೀವೆಲ್ಲ ಇಟ್ಟಿದ್ದೀರಿ, ಅಮರ್ ಅಕ್ಬರ್ ಆಂಟೋನಿ. ಅದು ಭಾರತ ದೇಶಕ್ಕೆ ಒಂದು ಗೌರವ, ಈ ಒಂದು ಹೆಸರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. 2 ಮಾತಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ರು. ಈ ಕಾರ್ಯಕ್ರಮ ನೋಡಿದ್ಮೇಲೆ ನನಗೆ ಬಹಳ ಸಂತೋಷದ ಜೊತೆ ಮುಂಬರುವ ದಿನಗಳಲ್ಲಿ ನಾವೆಲ್ಲ ಸೇರಿ ಇಷ್ಟೊಂದು ಏನು ಈ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ, ಇದಕ್ಕೆ ಡಬಲ್ ಆಗಬೇಕು ಅಂತ ನನ್ನ ಆಸೆಯನ್ನು ವ್ಯಕ್ತಪಡಿಸ್ತೀನಿ. ನಮ್ದು ಬ್ಯಾಂಗ್ಳೂರಿಂದ ಒಂದು 50-60 ಕಿಲೋಮೀಟರ್ ನಮ್ದು ಚಿಕ್ಕೂರು. ನಮ್ಮ ಆಂಜನೇಯ ರೆಡ್ಡಿ ಅವರು ನಮ್ಮ ಆತ್ಮೀಯರು, ನಮ್ಮ ಬ್ರದರ್, ಓನ್ ಬ್ರದರ್ಗಿಂತ ಜಾಸ್ತಿ. ನಡ್ಕೊಂಡು ಬಂದು ಶಾಲೆಗೆ ನಡ್ಕೊಂಡು ಬರಬೇಕಾಗಿತ್ತು, 5-6 ಕಿಲೋಮೀಟರ್ ನಡ್ಕೊಂಡು ಬಂದು ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಪುತ್ತೂರು ನಗರಲ್ಲಿ, ಪುತ್ತೂರು ಅಂದ್ರೆ ವಜ್ರ ವೈಡೂರ್ಯಗಳಿಂದ ಜಾಸ್ತಿ ಇರುವ ಊರು ಇದು. ಆ ಊರಲ್ಲಿ ಒಂದು ಆಫೀಸರ್ ಆಗಿದ್ದಾರೆ ಅಂದ್ರೆ ಅದು ನಾವು ಹೇಳ್ಕೊಳ್ಳೋದಕ್ಕೆ ಸಂತೋಷದಲ್ಲಿ ಆ ವರ್ಡೇ ಇಲ್ಲ. ನನಗೆ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಸಿದ್ದೀರಿ. ಆ ಕಡೆ ಇನ್ನೊಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿ ಒಂದೇ ಮಾತು ಹೇಳ್ಬಿಟ್ಟು ಬಂದೆ ನಾನು. ದುರದೃಷ್ಟವ ಸಂಘ ಮಾಡಿ ದುರ್ಯೋಧನನಾಗಬೇಡ, ಸಜ್ಜನರ ಸೌಹಾಸ ಮಾಡಿ ಧರ್ಮನಾಯನಾಗು. ಹಾವು ಹಾವಾದರೇನು ವಿಷವನ್ನು ಕೊಡೋದು, ಹಾವು ಹಾವಾದರೇನು ವಿಷವನ್ನು ಕೊಡೋದು ಅಂತ ಹಾವಿಗೆ ಸಹ ಹಾಲಾಕೋ ಗುಣ ಈ ಪುತ್ತೂರು ನಗರಿಯ ಜನದೇನಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇಲ್ಲಿ ನಡೀಲಿ. ಮುಂಬರುವ ದಿನಗಳಲ್ಲಿ ಮಂಗಳೂರು ಅಂದ್ರೆ ಬಹಳ ಬುದ್ಧಿವಂತ ಇರೋ ಜಾಗ ಅಂದ್ರೆ ಮಂಗಳೂರು, ಪುತ್ತೂರು ಜನ. ಮಿಸ್ ವರ್ಲ್ಡ್ ಟು ಅಂಡರ್ ವರ್ಲ್ಡ್ ಬಗ್ಗೆ ನಾನು ಹೇಳಲ್ಲಪ್ಪ, ಆಮೇಲೆ ಬೇರೆ ಬೇರೆ ಅರ್ಥ ಬಂದ್ಬಿಡುತ್ತೆ, ಮೀಡಿಯಾದಲ್ಲಿ ಬಂದ್ಬಿಟ್ಟು ಆಮೇಲೆ ಇನ್ನೊಂದು ಮಾಡ್ಬಿಡ್ತಾರೆ. ಇಲ್ಲಿ ನಾನು ಮಿಸ್ ವರ್ಲ್ಡ್ ಬಗ್ಗೆನೇ ಮಾತಾಡ್ತೇನೆ. ನಾನು ನಮ್ಮ ನಾಗರಾಜ್ ಶೆಟ್ಟಿ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ರು, ನನ್ನ ಒಳ್ಳೆ ಆತ್ಮೀಯರು. ನಮ್ಮ ಆಫೀಸ್ ಬಂದಾಗ ನಾನು ಹೇಳ್ತಾ, ಏನಣ್ಣ ಮಿಸ್ ವರ್ಲ್ಡ್ ಟು ಅಂಡರ್ ವರ್ಲ್ಡ್ ನಿಮ್ದೇ ಅಣ್ಣ ಅಂತ. ಹಂಗೆ ಹೇಳ್ಬೇಡಪ್ಪ, ಅಂಡರ್ ವರ್ಲ್ಡ್ ಏನಿಲ್ಲ, ಮಿಸ್ ವರ್ಲ್ಡ್ ಅಂತ. ಅಂತಹ ಪ್ರೀತಿ ಇರುವ ನಮ್ಮ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಕರ್ರಿಗೆ ಇರೋರು ನಮ್ಮವರು ಆ ಕಡೆ ಇರ್ತೀವಿ, ಬೆಳ್ಳಗಿರೋರು ಚೆನ್ನಾಗಿರೋರು ಎಲ್ಲಾದ್ರೂ ಕಾಣಬೇಕಂದ್ರೆ ನಿಮ್ಮ ಮಂಗಳೂರು ಕಡೆ ಎಷ್ಟು ಸುಂದರವಾಗಿರ್ತಾರೆ ನೋಡಿ, ಬೆಳ್ಳಗೆ. ಒಂಥರ ಕರ್ರಿಗೆ ಯಾರು ಇರಲ್ಲ. ಆದ್ರೂ ಒಳ್ಳೆಯವರು, ಒಳ್ಳೆ ಮನಸ್ಸಿದೆ, ಒಳ್ಳೆಯವರಾಗ್ಲಿ.
ಆ ದೇವರು ನಿಮ್ಗೆ ಅಷ್ಟ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಳ್ಳಿ ಅಂತ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಜೋರಾದ ಚಪ್ಪಾಳೆ ಬರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಹುರಿದುಂಬಿಸುವ ಮಾತುಗಳನ್ನು ಆಡಿದ್ರು. ಸರ್, ನಿಮ್ಮ ಮಾತುಗಳಿಂದ ಒಂದು ಪಾಯಿಂಟ್ ಅನ್ನ ತೆಗೆದುಕೊಳ್ತೇನೆ. ನೀವು ಇಡೀ ದೇಶವನ್ನ ಸುತ್ತಿದವರು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಖಂಡಿತವಾಗಿಯೂ ಕೂಡ ದೇಶವನ್ನ ಸುತ್ತಿದ್ರೆ ಸಂಸ್ಕೃತಿಯನ್ನ ಅರಿತುಕೊಳ್ಳಿಕ್ಕೆ ಸಾಧ್ಯ. ನೀವು ನಮ್ಮ ಭಾರತ ದೇಶದ ಬಗ್ಗೆ ಸಂಸ್ಕೃತಿ, ಹಿರಿಮೆ, ಗರಿಮೆಯ ಬಗ್ಗೆ ಮಾತನಾಡಿದ್ದೀರಾ. ನಮ್ಮ ಭಾರತ ದೇಶದ ಬಗ್ಗೆ ನಮಗೆ ಹೆಮ್ಮೆ ಇದೆ. ರಾಮಾಯಣದಲ್ಲಿ ಹೇಳಿದಂತೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು. ಖಂಡಿತವಾಗಿಯೂ ಕೂಡ ನೀವು ಸಮಾಜ ಸ್ನೇಹಿಯಾಗಿ ಸಮಾಜ ಸೇವೆಯಲ್ಲಿ ತೊಡಗಿರುವವರು. ಪವಿತ್ರ ಇಸ್ಲಾಮಿನಲ್ಲಿ ಹೇಳಿದಂಥದ್ದು, ಇಹಲೋಕದಲ್ಲಿ ನೀವು ಕರುಣೆ ತೋರಿದರೆ, ಜನರಿಗೆ ಕರುಣೆ ತೋರಿದರೆ, ಪರಲೋಕದಲ್ಲಿ ಆ ಅಲ್ಲಾಹನು ನಿಮಗೆ ಕರುಣೆಯನ್ನು ತೋರುವನು. ಖಂಡಿತವಾಗಿಯೂ ಕೂಡ